ಮಕ್ಕಳಲ್ಲಿ ಪ್ರಭಾವ ಏನಾಗ್ತದೆ ಅಂತ ಹೇಳಿದರೆ, ಒಂದು ಪ್ರೌಢಾವಸ್ಥೆಗೆ ಬಂದು ಪ್ರೌಢಾವಸ್ಥೆಯಿಂದ ಅವರು ಕಾಲೇಜ್ ಮಟ್ಟಕ್ಕೆ ಓದಂಥ ಸಂದರ್ಭದಲ್ಲಿ ಪ್ರಭಾವತಃ ಒಂದು ಮನಸ್ಥಿತಿ ಏನಾಗಿರ್ತದೆ ಅಂತ ಹೇಳಿದ್ರೆ ತುಂಬ ಗಟ್ಟಿ ಇರುತ್ತೆ. ಏನು ಹೇಳಿದ್ರು ಕೂಡ ಒಂದು ಕೇಳುವ ಪರಿಸ್ಥಿತಿನಲ್ಲಿ ತಂದೆ ತಾಯಿಗಳ ಮಾತುಗಳನ್ನು ಗೌರವಿಸ್ತಿರ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಇರ್ತದೆ. ತಂದೆ ತಾಯಿಗಳು ಸಾಕಷ್ಟು ತಿಳುವಳಿಕೆನ ಹೇಳ್ತಾರೆ, ಬೇಡಪ್ಪ ಹೋಗ್ಬೇಡಿ ಮಾಡಬೇಡಿ ಅಂತಕ್ಕಂಥ ಹೇಳ್ತಾರೆ. ಇವರು ತಂದೆ ತಾಯಿಗಳ ಮಾತನ್ನು ಗೌರವಿಸಲ್ಲ. ಹೋಗೋದು, ಒಂದು 4 ಜನದ ಗುಂಪಲ್ಲಿ ಕಟ್ಕೊಳ್ಳೋದು, ಓಡೋದು, ಯಾರು ಏನೋ ಹೊಡಿತೀರೋದು, 4 ಜನ ಸೇರ್ಕೊಂಡು ಒಬ್ಬ ಹೊಡಿಬೋದು ಇದೆ. ಆಮೇಲೆ ಶಕ್ತಿಯುತವಾಗಿರೋನು ತುಂಬ ವೀಕ್ ಹೇಳ್ಕೊಳ್ಳೋದು. ಇದನ್ನ ರ್ಯಾಗಿಂಗ್ ಅಂತ ಹೇಳೋದು. ಈಗ ಅವ್ನು ಏನೋ ಪುಸ್ತಕ ಕಿತ್ಕೊಂಡು ಅರ್ಥ ಹಾಕೋದು, ಕಿಂಡಲ್ ಮಾಡೋದು, ಅದನ್ನು ಮಸಿ ಹೊಡೆಯೋದು, ಅಥವಾ ಆತ ಸ್ಕೂಲ್ ಬಾರದೇ ಇದೆ ನೋಡ್ಕೊಳ್ತಕ್ಕಂಥದ್ದು, ಅಥವಾ ಕಾಲೇಜಿಗೆ ಬಾರದೇ ಇದೆ ನೋಡ್ಕೊಳ್ತಕ್ಕಂಥದ್ದು, ಹೊಟ್ಟೆನ ಯಾರು ಜಾಸ್ತಿ ಮಾರ್ಕ್ಸ್ ತೆಗಿತಾನಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಕಿತ್ಕೊಟ್ಕೊಂಡು ಆತನ ಇದು ಮಾಡ್ತಕ್ಕಂಥದ್ದು, ರೇಗಿಸ್ತಕ್ಕಂಥದ್ದು, ಆತನ ಕಾಪಾಡ ಮಾತ್ರ ಆಗ್ತದೆ. ಸೊ ಆತನ ಎಲ್ಲಾದ್ರೂ ಸಿಕ್ಕಿದ್ರೆ ಆತ ಎಲ್ಲಾದ್ರೂ ಬಿಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಗಾಡಿನಲ್ಲಿ ಹೋಗ್ಬೇಕಾದ್ರೆ ಬಿಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಸೊ ಇದೆಲ್ಲ ರ್ಯಾಗಿಂಗ್ ಪರಿಭಾಷೆಯಲ್ಲೇ ಬರ್ತದೆ. ಯಾರು 4 ಜನ ಸೇರ್ಕೊಂಡು ಅದನ್ನ ನಿಲ್ಲಿಸಿ ಗಾಡಿಯಲ್ಲಿ ಬಿಡೋ ರೀತಿಯಲ್ಲಿ ಮಾಡೋದು, ಕಲಿಡೋದು. ಆಮೇಲೆ 4 ಜನ ಸೇರಿಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೊಡಿತಕ್ಕಂಥದ್ದು, ಸ್ಕೂಲ್ ಕ್ಯಾಂಪಸ್ನಲ್ಲಿ ಹೊಡಿತಕ್ಕಂಥದ್ದು. ಶಾಲೆಯ ಹೊರಗೆ ಮತ್ತು ಒಳಗೆ ಏನು ಇನ್ನೊಬ್ಬ ಸ್ಟೂಡೆಂಟನ್ನು ಒಂದು ಓದುವ ಒಂದು ಇದಕ್ಕೆ ಅಬ್ಸ್ಟ್ರಾಕ್ಟ್ ಮಾಡಿ ಅದನ್ನು ನಿರ್ಬಂಧಿಸ್ತಕ್ಕಂಥದ್ದು ರ್ಯಾಗಿಂಗ್ ಪರಿಭಾಷೆಯಲ್ಲಿ ಬರ್ತದೆ. ಹಾಗಾಗಿ ಇದರಿಂದ ತಮ್ಮನ್ನು ಏನು ಮಾಡ್ಬೋದು, ಆ ಶಾಲೆ ಅಥವಾ ಕಾಲೇಜು ಸಸ್ಪೆಂಡ್ ಮಾಡ್ಬೋದು, ಸಸ್ಪೆಂಡ್ ಮಾಡ್ಬೋದು, ಅಥವಾ ಟಿ ಸಿ ಕೊಟ್ಟು ಕಳಿಸ್ಬೋದು, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ಕಾಲೇಜಿಗೆ ನಮ್ಮ ಸ್ಕೂಲ್ಗೆ ಈತ ಯೋಗ್ಯ ಅಲ್ಲ ತಗೊಂಡೋಗಿ ಅಂತಕ್ಕಂಥದ್ದು ಕೊಡ್ಬೋದು. ಯಾಕೆ ಹೇಳಿ, ಯಾಕೆ ಕೊಡ್ತಾರೆ? ಒಬ್ಬನಿಂದ ಇನ್ನೊಬ್ಬ 16 ಜನಗಳು ಪ್ರಮುಖ ಆಗ್ತಾರೆ. ಅದಕ್ಕೆ ಏನಂತ ಹೇಳಿದ್ರೆ, ನಾವು ಸುಸಂಸ್ಕೃತ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರೆ, ಗೊತ್ತಾ ನಿಮಗೆ ಸ್ಕೂಲ್ನಲ್ಲಿ. ಸೊ ಅವನು ಇದ್ದಂಥ ಸಂದರ್ಭದಲ್ಲಿ ಅವನ ಕಾಂಟ್ಯಾಕ್ಟ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ಏನಂತ ಬರೆದಿರ್ತಾರೆ ಅದರೊಳಗೆ, ಏನು ಏನಂತ ಬರೆದಿದ್ದಾರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ನಲ್ಲಿ? ಇಸ್ ಕ್ಯಾರೆಕ್ಟರ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ಅಂತಕ್ಕಂಥದ್ದು ಬರೆದಿರ್ತಾರೆ, ಹೌದಾ? ಸೊ ತೃಪ್ತಿದಾಯಕವಾಗಿದೆ ಅಂತಕ್ಕಂಥದ್ದು. ಸೊ ನಿಮಗೆ ಒಂದು ಮಾತನ್ನು ಹೇಳ್ತೇನೆ, ಯಾವುದೇ ಶಾಲೆಯಿಂದ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂತಕ್ಕಂಥದ್ದನ್ನು ಕೊಟ್ಟರೆ ಅವ್ರು ನಮೂದು ಮಾಡಿರ್ತಾರೆ. ಏನಂತ ನಮೂದು ಮಾಡಿರ್ತಾರೆ ಗೊತ್ತಾ? ಒಂದು ಸ್ಟೂಡೆಂಟ್ಸು ಒಂದು ಇದನ್ನೇ ನಮೂದು ಮಾಡಿರ್ತಾರೆ, ಇಲ್ಲಿ ಒಂದು ಅದು ಇರುತ್ತೆ ಅಂದ್ಕೊಂಡಿದ್ದೀನಿ. ಸ್ಟೂಡೆಂಟ್ಸ್ ಯಾವ ರೀತಿ ಇವರ ಒಂದು ಕ್ಯಾರೆಕ್ಟರ್ ಇದೆ, ಯಾವ ರೀತಿ ಇವರು ಡೈಲಿ ಈವೆಂಟ್ಸ್ ಇದೆ, ಯಾವ ರೀತಿ ಇವರು ಒಂದು ಇದೆ ಅಂತ ಇವರ ಒಂದು ಕ್ಯಾರೆಕ್ಟರು ಇದೆ ಅಂತಕ್ಕಂಥದ್ದು ಸ್ಟೂಡೆಂಟ್ಸ್ ಇಟ್ಟಿರುತ್ತೆ ಪ್ರತಿಯೊಬ್ಬ ಸ್ಟೂಡೆಂಟ್. ಸೊ ಅಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಬರೀಲಿಲ್ಲ ಅಂದರೆ ಇಸ್ ಕಾಂಟ್ಯಾಕ್ಟ್ ಇಸ್ ವರ್ಸ್ಟ್ ಅಂತ ಬರೆದ್ರೆ ಆಗ ನಿಮ್ಮ ಮುಂದಿನ ಕಾಲೇಜಿನಲ್ಲಿ ಅಡ್ಮಿಷನ್ನೇ ಮಾಡ್ಕೊಳ್ಳೋಣ. ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು, ಅಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೇಕು ಅಂದರೆ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಶಾಲೆಯಿಂದ ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಇರುವ ಎಲ್ಲ ಟೀಚರ್ಸ್ಗೆ ವಿಧೇಯರಾಗಿರಬೇಕು, ತುಂಬ ಒಬಿಡಿಯೆಂಟ್ ಆಗಿರಬೇಕು. ಯಾವ ವಿದ್ಯಾರ್ಥಿ ಒಬಿಡಿಯೆಂಟ್ ಆಗಿರೋದಿಲ್ವೋ ಆ ವ್ಯಕ್ತಿ ಆತನನ್ನೇ ಒಂದು ನಶಿಸ್ಕೊಳ್ತಾ ಇದ್ದಾನೆ, ಆತ ಒಂದು ಕೆಳಮಟ್ಟಕ್ಕೆ ಹೋಗ್ತಾ ಇದ್ದಾನೆ ಅಂತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಹಿರಿಯವರಿಗೆ, ನಮಗಿಂತ ತಿಳಿದವರಿಗೆ, ಟೀಚರ್ಸ್ ಅಂದ್ರೆ ಏನು, ಟೀಚ್ ಮಾಡ್ತಕ್ಕಂಥವ್ರು, ಜ್ಞಾನ ಅಂದ್ರೆ ಏನು, ಅವರಿಂದ ನಮಗೆ ಅರ್ಪಣೆ ಆಗ್ತಕ್ಕಂಥದ್ದು, ಅವರಿಂದ ನಮಗೆ ಬರ್ತಕ್ಕಂಥದ್ದು. ನಮಗೆ ಅದೇ ಎಚ್ ನರಸಿಂಹಯ್ಯ ಹೇಳ್ತಾರೆ, ಎಲ್ಲಿ ಅಜ್ಞಾನದ ಆನಂದವೋ ಅಲ್ಲಿ ಜ್ಞಾನ ಅವಿವೇಕವಾಗ್ತದೆ. ನಾವು ಅಜ್ಞಾನದ ಆನಂದದಲ್ಲಿ ತೇಲಾಡಬಾರದು. ಅವ್ರು ಹೇಳಿದ ಸರಿಗಿಲ್ಲ, ಇವ್ರು ಹೇಳಿದ ಸರಿಗಿಲ್ಲ, ಇದಕ್ಕಿಂತ ಚೆನ್ನಾಗಿ ನನಗೆ ಗೊತ್ತು, ಅದಕ್ಕಿಂತ ಚೆನ್ನಾಗಿ ನನಗೆ ಇದು ಗೊತ್ತು,
ನಾನೇ ಶ್ರೇಷ್ಠ, ನಾನೇ ಟೀಚರ್ಸ್ಗಿಂತ ಜಾಸ್ತಿ ತಿಳ್ಕೊಂಡಿದ್ದೇನೆ. ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ಟೀಚರ್ಸ್ಗಿಂತ ಜಾಸ್ತಿ ತಿಳ್ಕೊಬಲ್ಲ. ಆದರೆ ಆತ ಸ್ಟೂಡೆಂಟ್, ಆತ ಸ್ಟೂಡೆಂಟ್. ಯಾರಿಗೆ ವಿಧೇಯರಾಗಿರಬೇಕು? ಒಂದು ಇನ್ಸ್ಟಿಟ್ಯೂಷನ್ಗೆ ವಿಧೇಯರಾಗಿರಬೇಕು, ಗುರುವಿಗೆ ವಿಧೇಯರು. ಗುರುವಿನ ಗುಲಾಮನಾಗುವ ತನಕ ಸದ್ಗತಿ ದೊರಕದೆಯ. ಯಾರು ಹೇಳಿರ್ತಕ್ಕಂಥದ್ದು? ಯಾರೋ ಪುರಂದರದಾಸರು. ಹೌದಾ? ದಾಸರು ಅವಾಗಲೇ ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ಸದ್ಗತಿ ದೊರಕೋದಿಲ್ಲ. ನಾವು ಯಾವತ್ತೂ ಕೂಡ ಗುರುವಿನ ಗುಲಾಮನಾಗಬೇಕು. ಗುಲಾಮ ಅಂದರೆ ನೀವೇನೋ ಅವ್ರು ಚಾಕರಿ ಮಾಡಿ ಅಂತಲ್ಲ. ಯು ಶುಡ್ ಗಿವ್ ರೆಸ್ಪೆಕ್ಟ್ ಟು ಟೀಚರ್ಸ್, ಯು ಶುಡ್ ಗಿವ್ ರೆಸ್ಪೆಕ್ಟ್ ಟು ಅಡ್ಮಿನಿಸ್ಟ್ರೇಷನ್, ಯು ಶುಡ್ ಗಿವ್ ರೆಸ್ಪೆಕ್ಟ್ ಟು ಸ್ಕೂಲ್ ಫೌಂಡರ್ಸ್. ಸೊ ವಾಟ್ ಎವರ್ ಏನೋ ಒಂದು ರೂಲ್ಸ್ ಮಾಡಿರ್ತಾರೆ, ಒಂದು ಇದು ಮಾಡಿರ್ತಾರೆ, ನೀವು ಅದನ್ನ ನೀವು ಗೌರವಿಸ್ತಕ್ಕಂಥದ್ದನ್ನ ಕಲಿಬೇಕು. ತಮ್ಮ ಮನೆಯಲ್ಲಿ ತಮ್ಮ ತಂದೆ ತಾಯಿಗಳು ಒಂದು ಮಾತು ಹೇಳ್ತಾರೆ, ಇವತ್ತು ನೀನು ಬೈಕ್ ತಗೊಂಡು ಹೋಗ್ಬೇಡಪ್ಪ ಅಂತ. ಅದು ಒಂದು ರೂಲ್ಸ್ ಅನ್ಕೊಳ್ಳೋಣ. ತಂದೆ ತಾಯಿ ಮಾಡಿರ್ತಕ್ಕಂಥದ್ದು ಒಂದು ಅಲ್ಲಿ ಮೌಖಿಕವಾದಂಥ ರೂಲ್ಸ್. ಯಾಕೆ ಹೇಳಿದ್ರು ಆ ರೂಲ್ಸ್ ಅನ್ನ? ನೀವು ಅಡಸಲೆಂಟ್ ಆಗಿಲ್ಲ, ಇನ್ನೂ ವಯಸ್ಸು ಆಗಿಲ್ಲ, ನಿಮಗೆ ಇಲ್ಲ, ನೀವು ಹೋದ್ರೆ ಸ್ಪೀಡ್ ಹೋಗ್ಬಿಡ್ತೀರ, ಮನಸ್ಸಿನ ಸ್ಥಿಮಿತತೆ ನಿಮಗಿಲ್ಲ, ಅದನ್ನ ಯಾವ ಎಕ್ಸಲೇಟರ್ ಹೋಗಬೇಕು ಅಂತಕ್ಕಂಥದ್ದು. ಆಮೇಲೆ ಡ್ರೈವಿಂಗ್ ಸ್ಕಿಲ್ಲು ಇಲ್ಲ, ಹಾಗಾಗಿ ನೀನು ತೆಗೆದುಕೊಂಡು ಹೋಗ್ಬೇಡಪ್ಪ. ಇನ್ನೂ ನೀನು ಲರ್ನರು, ನಾನು ಕುತ್ಕೊಂಡು ಕೆಲಸ ಆದಮೇಲೆ ನೀನು ಡ್ರೈವಿಂಗ್ ಲೈಸೆನ್ಸ್ ತಗೊಂಡ್ಮೇಲೆ ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ನಾವು ಹಂಗೆ ಮಾಡೋಣ, ಏನು ಮತ್ತೆ ತಗೊಂಡು ಹೊಡೋಗ್ಬಿಡ್ತೀವಿ. ಯಾಕೆ ಹೊಡೋಗ್ಬಿಡ್ತೀವಿ? ಮಕ್ಕಳು ತಂದೆ ತಾಯಿ ಹೇಳಿದ್ ಕೇಳಲ್ಲ. ಅದಕ್ಕೆ ಅಲ್ಲೊಂದು ರೂಲ್ಸ್ ಮಾಡಿರ್ತಾರೆ, ಏನು ಅಪ್ಪ ನೀನು ಬೇಡಪ್ಪ ಮುಟ್ಬೇಡ ಅಂತ. ನಾವು ಮುಟ್ಬೇಡ ಅಂದಾಗ ತಂದೆ ತಾಯಿ ಅದನ್ನು ರೂಲ್ಸ್ ಮಾಡಿದರೆ ನಾವು ಮುಟ್ಬಾರ್ದು. ಅದೇ ರೀತಿ ಇನ್ನೂ ಒಂದು ಕೆಲವು ರೂಲ್ಸ್ಗಳಿರ್ತವೆ. ಏನಂತ? ಒಬಿಡಿಯಂಟ್ ಆಗಿರಬೇಕು, ಹೀಗಿರಬೇಕು ಅಂತಕ್ಕಂಥದ್ದನ್ನ ಪ್ರತಿಯೊಂದು ಸ್ಟೂಡೆಂಟು ಯಾವ ಒಂದು ಕ್ಲಾಸಿನಲ್ಲಿ ಉತ್ತಮವಾದಂಥ ಕೇಳುಗನಾಗಿರ್ತಾನೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಉತ್ತಮವಾದಂಥ ಕೇಳುಗನಾಗಿರ್ತಾನೆ ಸ್ಟೂಡೆಂಟು, ಉತ್ತಮವಾದಂಥ ಕೇಳುಗನಾಗಿರ್ಬೇಕು. ಅಂತ ಸ್ಟೂಡೆಂಟು ತುಂಬ ಸಕ್ಸಸ್ಸಿವ್ ಸ್ಟೂಡೆಂಟ್ ಆಗ್ತಾನೆ ನನ್ನ ಪ್ರಕಾರ, ನಾನು ತಿಳ್ಕೊಂಡಿರ್ತಕ್ಕಂಥದ್ರ ಪ್ರಕಾರ. ಯಾಕೆ? ಅವನಲ್ಲಿ ಏನೇ ಡೌಟ್ಸ್ ಬರ್ಬೋದು, ಅವನಲ್ಲಿ ಏನೇ ಒಂದು ಕ್ವಶನ್ಗಳು ಪ್ಯಾರಿಗಳು ಬರ್ಬೋದು, ಅದನ್ನ ಆತ ಬುದ್ಧಿವಂತನಾದ್ರೆ, ದಡ್ಡ ಆದರೆ ಬೇರೆ, ಬುದ್ಧಿವಂತನಾದ್ರೆ ನೋಟ್ ಮಾಡ್ಕೋತಾನೆ. ನೋಟ್ ಮಾಡಿಕೊಂಡು ಅವರು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ವಿಚಾರವನ್ನ ಟೀಚರ್ಸ್ಗಿಂತ ಜಾಸ್ತಿ ತಿಳ್ಕೊಂಡಿರುವ ಸನ್ನಿವೇಶ ಇರ್ತದೆ. ಟೀಚರ್ಸ್ಗಿಂತ ಜಾಸ್ತಿ ತಿಳ್ಕೊಂಡಿರ್ತಕ್ಕಂಥದ್ದು. ಅವಾಗ ಗುಡ್ ಸ್ಟೂಡೆಂಟ್ನ ಒಂದು ಓದುವ ಒಂದು ಪ್ರಕ್ರಿಯೆ ಅಂತ ನಾನು ಭಾವಿಸ್ತೇನೆ. ಅದು ತುಂಬಾ ಒಳ್ಳೆಯದು. ಆದರೆ ಟೀಚರ್ಸು ಉದ್ದೇಶಪೂರ್ವಕ ತಪ್ಪು ಹೇಳಲ್ಲ, ಸ್ವಭಾವತಃ ಮನುಷ್ಯನ ಮರವು. ಎಲ್ಲೋ ಅವ್ರು ಕೇಳ್ಕೊಂಡ್ಬರ್ತಿದ್ದು ಅವ್ರು ಸ್ವಲ್ಪ ಮಿಸ್ ಆಗಿ, ಕನ್ಫ್ಯೂಷನ್ಸ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮಿಸ್ ಮ್ಯಾಚ್ ಆಗಿ ಏನೋ ಅವ್ರು ಹೇಳ್ಬಿಡ್ತಾರೆ, ತಪ್ಪಾಗ್ಬಿಡುತ್ತೆ. ನಾವು ಎದ್ದು ನಿಂತು ನಮಗೆ ಅಕ್ಯುರೇಟ್ ಆಗಿ ಬಂದಿರತಕ್ಕಂಥದ್ದನ್ನ ಅಲ್ಲೇ ಹೇಳುವ ಒಂದು ಪ್ರಕ್ರಿಯೆಗೆ ಹೋಗಲೇಬಾರದು. ಏನ್ ಮಾಡಬೇಕು? ಉತ್ತಮವಾದ ಸ್ಟೂಡೆಂಟು ಏನ್ ಮಾಡ್ತಾರೆ? ನೋಟ್ ಮಾಡ್ಕೋಬೇಕು. ಟೀಚರ್ಸು ಕೂತಿರ್ತಾರೆ. ಎಲ್ಲಿ ಕೂತಿರ್ತಾರೆ? ಆಫೀಸ್ ರೂಮಲ್ಲಿ ಕೂತಿರ್ತಾರೆ. ಆಫೀಸ್ ರೂಮಲ್ಲಿ ಕೂತಿದ್ದಾಗ ಹೋಗ್ಬಿಟ್ಟು, ಮೇಡಮ್ ಅಥವಾ ಸರ್, ನಮಗೆ ಈ ಒಂದು ವಿಭಾಗದಲ್ಲಿ ನೀವು ಶಾಲೆಯಲ್ಲಿ ಕ್ಲಾಸ್ ರೂಮ್ನಲ್ಲಿ ಹಿಂಗೆ ಹೇಳಿದ್ವಿ, ನಾನು ತಿಳ್ಕೊಂಡಿರ್ತಕ್ಕಂಥದ್ದು ಹಿಂಗೆ. ಸೊ ಇವೆರಡರಲ್ಲೂ ಕೂಡ ನನಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನಾನು ಅಲ್ಲಿ ಕೇಳಿದ್ರೆ ನನಗೊಂದು ಸ್ವಲ್ಪ ಆಭಾಸ ಆಗುತ್ತೆ ಅನಿಸ್ತು ಸರ್, ಅದಕ್ಕೆ ನಾನು ಇಲ್ಲೇ ಬಂದಿದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫೈ ಮಾಡಿ. ಎಂಥ ಉತ್ತಮವಾದ ಸ್ಟೂಡೆಂಟ್. ಟೀಚರ್ಸು ಆ ಥರ ಏನಾದರೂ ತಪ್ಪಿಳಿದಿದ್ರೆ ಕಂಪ್ಯಾಷನ್ ಮಾಡ್ಕೊತಾರೆ. ಕರೆಕ್ಟ್, ವೆರಿ ಗುಡ್, ಬಾಯ್ ಗುಡ್, ಕೂತ್ಕೋ ಅಂತಕ್ಕಂಥದ್ದನ್ನ ರೆಕ್ಟಿಫೈ ಮಾಡಿಕೊಂಡು, ಸರಿ ನೀನು ತಿಳ್ಕೊಂಡಿದ್ದೆ ಸರಿ. ಆದರೆ ನಾವು ಶಾಲೆಯಲ್ಲೇ ಎಲ್ಲರೆದುರುಗಳನ್ನು ಕೂಡ ಹೇಳ್ಬಿಟ್ಟಾಗ ಏನಾಗುತ್ತೆ? ನಾವು ಟೀಚರ್ಸ್ನ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಕಿಂಡಲ್ ಮಾಡ್ದಂಗೆ ಆಗುತ್ತೆ. ಆ ಥರದ ಒಂದು ಸನ್ನಿವೇಶವನ್ನ ಯಾವತ್ತೂ ಕೂಡ ನಾವು ಸೃಷ್ಟಿಸ್ಕೊಳ್ಬಾರ್ದು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಸೊ ಒಂದು ಪ್ರವರ್ಬ್ಸ್ ಇದೆ,
ನಿಮ್ಮ ಸ್ನೇಹಿತರನ್ನು ತೋರಿಸಿ ನಾನು ನಿಮ್ಮ ಗುಣವನ್ನು ಹೇಳ್ತೀನಿ ಅಂತ. ನಾವು ಉತ್ತಮ ಸ್ನೇಹಿತರೊಂದಿಗೆ ಬೆಳೀತಾ ಇರ್ತೀವಿ. ಉತ್ತಮ ಶಿಕ್ಷಕರೊಂದಿಗೆ ನಾವು ಯಾವಾಗಲೂ ಕೂಡ ಉತ್ತರದಾಯಿಗಳಾಗಿರ್ತೀವಿ. ನಾವು ಅವ್ರಿಗೆ ಅದರಿಂದ ಕೂಡ ಬೆಳೀತಿರ್ತೀವಿ. ನಿಮಗೆ ಗೊತ್ತಾ ಒಂದು ಸೈಕಲಾಜಿಕಲ್ ಫೀಲಿಂಗ್ಸ್ ಎಫೆಕ್ಟ್ಸ್ ಏನಿದೆ ಅಂತ ಹೇಳಿದ್ರೆ, ಯಾಕೆ ಟೀಚರ್ಸ್ನ ಪ್ರೀತಿಸಬೇಕು ಅಂತಕ್ಕಂಥದ್ದು ಹೇಳಿದ್ರೆ, ಯಾಕೆ ಟೀಚರ್ಸ್ನ ನಾವು ಗೌರವಿಸಬೇಕು, ರೆಸ್ಪೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ವಿ. ಯಾರು ಯಾವ ಟೀಚರ್ಸನ್ನು ತುಂಬ ಇಷ್ಟಪಡ್ತಾರೋ ಆ ಸಬ್ಜೆಕ್ಟ್ ನಿಜವಾಗ್ಲೂ ಮಾರ್ಕ್ಸ್ ಜಾಸ್ತಿ ಇರುತ್ತೆ. ನೀವು ಅಂದ್ಕೊಂಡಿದ್ದೀರಾ ಇಲ್ವಾ ಅಂತ ಸರಿನಾ ತಪ್ಪ? ಎಲ್ಲರೂ ಮಾತಾಡ್ರೆ ನಿಮ್ಗೆ ಅನ್ವಯಿಸ್ತಾರ? ಇದು ಹೋಗಿ ನಾನು ಹೇಳ್ತಾ ಇರೋದು ಪ್ಲೀಸ್ ಟೆಲ್ ಮೀ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾರು ನನಗೆ ಒಬ್ಬರು PUCನಲ್ಲಿ 4 ಜನ ಟೀಚರ್ಸ್ ಇದ್ರು. ಇವತ್ತಿಗೂ ಕೂಡ ನಾನು ಮರೆಯೋದಿಲ್ಲ ಆ ಟೀಚರ್ಸ್. ಆ ಸಬ್ಜೆಕ್ಟಲ್ಲೇ ಜಾಸ್ತಿ ಅವತ್ತಿನ ಕಾಲಕ್ಕೆ 79, 80 ಈ ಥರ ಮಾರ್ಕ್ಸ್ ಬರ್ತಿದ್ದು ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಆ ಟೀಚರ್ಸ್ನ ಅಷ್ಟು ನಾವು ಹಂಚ್ಕೊಂಡಿದ್ವಿ, ಅಷ್ಟು ನಾವು ಪ್ರೀತಿಸ್ತೀವಿ. ಟೀಚರ್ ಟೀಚರ್ ಅದನ್ನೆಲ್ಲರೂ ಕೂಡ ಯಾವುದನ್ನು ಕೂಡ ತಲೆ ಹಚ್ಕೊಬಾರ್ದು. ನಾವು ಯಾವಾಗ ಟೀಚರ್ಸ್ ಬಗ್ಗೆ ನೆಗೆಟಿವ್ ಇಂಪ್ಯಾಕ್ಟನ್ನು ನಡೆಸ್ಕೊಳ್ತೀವೋ ಆಗಲೇ ಮಾರ್ಕ್ಸ್ ನಿಮಗೆ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ನೀವು ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಅವರು ಟೀಚರ್ ಏನೋ ಹೇಳ್ತಾರೆ, ಕೆಲವರು ಸ್ಪೀಡಾಗಿ ಹೇಳ್ಬೋದು, ಕೆಲವರು ಏನೋ ಇನ್ನೂ ಎಲಾಬ್ರೇಟ್ ಆಗಿ ಹೇಳ್ಬೋದು, ಕೆಲವರು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಸ್ಕೊಡ್ಬೋದು ನಿಮಗೆ. ಸೊ ಅವರ ಒಂದು ಮನಸ್ಥಿತಿಗೆ ಅರಿತು ನಾವು ಕುತ್ಕೊಂಡು ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಕ್ರಿಯೆಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಎಲ್ಲರೂ ಸಹ ಟೀಚರ್ಸಲ್ಲಿ ಒಳ್ಳೆಯ ಭಾವನೆಯನ್ನು ಮೂಡಿಸ್ಕೊಳ್ತಕ್ಕಂಥ ಒಂದು ಇದನ್ನು ನೀವು ಹೋಗ್ಬೇಕಾಗುತ್ತೆ. ಟೀಚರ್ಸ್ನ ಯಾವಾಗಲೂ ಕೂಡ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹೀಗಾಗಿ ನಿಮಗೆ ಹ್ಯಾಂಡಿ ರ್ಯಾಗಿಂಗು ಮತ್ತು ಈ ಒಂದು ಶಾಲೆಯಲ್ಲಿ ನೀವು ಗುರುಗಳನ್ನ ಯಾವ ರೀತಿ ರೆಸ್ಪೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಕಲ್ತ್ಕೊಂಡಾಗ ನೀವು ನಾವು ಸ್ವಭಾವತಃ ನಿಮ್ಮ ಬಂದಿರೋದೇ ಕೆಲವು ಮಾತುಗಳಿಗೆ ಎಲ್ಲರೂ 3 ತೆಗೆಯಲ್ಲ. 3 ತೆಗೆದವ್ರು ಎಲ್ಲರೂ ಕೂಡ ಬುದ್ಧಿವಂತಲ್ಲ. ಹಾಗಂತ 35 ತೆಗೆದವರು ತೆಗೆದಲ್ಲ. ಹೌದಾ? ಹೌದಲ್ಲ? 35 ಪಾಸಿಂಗ್ ಮಾರ್ಕ್ಸ್. ಯಾವುದೋ ಕಾರಣದಿಂದ 35 ಮಾರ್ಕ್ಸ್ ಬಂದಿರ್ತದೆ, ಜಾಸ್ತಿ ಓದಿರಲ್ಲ. ಹಾಗಂತ ದಡ್ಡ ಅಂತ ನಾವು ಭಾವಿಸೋದಿಲ್ಲ. ಯಾವುದೇ ಒಂದು ಮಗು ಫೇಲ್ ಆಗ್ಬಿಡ್ಬೋದು, ಹಾಗಂತ ಹೇಳ್ಬಿಟ್ಟು ಅದು ಕೂಡ ದಡ್ಡ ಇರ್ತಿಲ್ಲ. ಏನೋ ಕಾರಣ ಇರುತ್ತೆ, ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಏನೋ ಆ ಸಬ್ಜೆಕ್ಟ್ ಆ ಮಗು ಅರ್ಥ ಆಗ್ತದಿಲ್ಲ, ನೆಕ್ಸ್ಟ್ ವರ್ಷ ಅದಕ್ಕಿಂತ ಜಾಸ್ತಿ ತೆಗಿಬೋದು ಮಗು. ಹಾಗಾಗಿ ನೀವು ಯಾವತ್ತೂ ಕೂಡ ಉತ್ತಮ ಸಂಸ್ಕಾರದಲ್ಲಿ ವಿವೇಚನಾಶೀಲರಾಗಿ, ಸಂಸ್ಕಾರದ ಅನ್ನೋದು ಪದದ ಅರ್ಥ ಗೊತ್ತಾ? ಸಂಸ್ಕಾರ ಅಂದರೆ ಯಾರಾದ್ರೂ ಅಂತ ಹೇಳ್ತೀರಾ? ನಾನು ಈ ಪದನ 4-5 ಸಲ ಬೆಳೆಸ್ತಾ ಇದ್ದೆ, ಆಗ ಸುಮಾರು ಸಲ ಏನು ಸಂಸ್ಕಾರ ಅಂದ್ರೇನು? ವೆರಿ ಗುಡ್ ಹೇಳ. ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಒಳ್ಳೆಯ ನುಡಿ, ಒಳ್ಳೆಯ ನಡೆ. ನಾವು ಸಮಾಜದಲ್ಲಿ ಒಂದು ಬದುಕುವ ಒಂದು ಆದರ್ಶವಾಗಿರ್ತಕ್ಕಂಥದ್ದು ಗುಣಗಳನ್ನು ನಾವು ಸಂಸ್ಕಾರದ ವ್ಯಕ್ತಿತ್ವ ಅಂತ ಹೇಳ್ತೀವಿ. ಒಬ್ಬ ಹೆಣ್ಣು ಮಕ್ಕಳು ಮನೆ ಮುಂದೆ ರಂಗೋಲಿ ಹಾಕಿರ್ತಾಳೆ, ಪೂಜೆ ಮಾಡ್ತಾ ಇರ್ತಾಳೆ, ಅದೇನು ಉತ್ತಮವಾದ ಸಂಸ್ಕಾರ. ಒಬ್ಬ ಗಂಡು ಮಗು ಅವನು ಶಾಲೆಗೆ ನೀಟಾಗಿ ಇದನ್ನು ಮಾಡಿಕೊಂಡು ಅವನು ಕೈ ಹಾಕ್ಕೊಂಡು ನೀಟಾಗಿ ಹೋಗ್ತಾ ಇರ್ತಾನೆ, ಟೀಚರ್ಸ್ ಕೇಳಿದಂತೂ ನೀಟಾಗಿ ಉತ್ತರ ಕೊಡ್ತಾ ಇರ್ತಾರೆ, ಅಥವಾ ಗೊತ್ತಿಲ್ಲ ಅನ್ನೋದು ತುಂಬ ನೀಟಾಗಿ ಹೇಳ್ತಾ ಇರ್ತಾರೆ. ಸೊ ಅದು ಏನು? ಒಳ್ಳೆಯ ಸಂಸ್ಕಾರ. ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ. ಇದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋತೀರ ಅಂತ